2019ರಲ್ಲಿ ಮತ ಕಳ್ಳತನದಿಂದ ನಾನು ಸೋತಿರಬಹುದು. ಆದರೆ ಖರ್ಗೆ ಈಗ ಸ್ಥಳೀಯ ಸಂಸ್ಥೆಗಳಿಗೆ ಮತಪತ್ರವನ್ನ ಬಳಸಿ ಚುನಾವಣೆ ನಡೆಸಿ ಅಂತ ಈಗ ಹೇಳ್ತಾ ಇರುವಂತದ್ದು. 2019ರಲ್ಲಿ ಮತ ಕಳ್ಳತನದಿಂದ ನಾನು ಸೋತಿರಬಹುದು ಅಂತ ಈಗ ಖರ್ಗೆ ಹೇಳಿಕೆಯನ್ನ ನೀಡಿರುವಂತದ್ದು. ಸ್ಥಳೀಯ ಸಂಸ್ಥೆಗೆ ಮತಪತ್ರವನ್ನ ಬಳಸಿ ಚುನಾವಣೆ ನಡೆಸಿ ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ನಿರ್ಧಾರ ಸಮರ್ಥಿಸಿದ ಈಗ ಖರ್ಗೆ ಈಗ ಸಮರ್ಥನೆಯನ್ನ ನೀಡಿರುವಂತದ್ದು. ಚುನಾವಣಾ ಆಯೋಗ ನಿರ್ಣಯ ಮಾಹಿತಿಯನ್ನ ಮರೆ ಮಾಡಿದೆ. ವೋಟ್ ಚೋರಿಯಲ್ಲಿ ಭಾಗಿಯಾಗಿರುವಂತಹ ಜನರನ್ನ ರಕ್ಷಿಸುತ್ತದೆ. ಹಾಗಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಮತಪತ್ರವನ್ನ ಬಳಸಿ ಚುನಾವಣೆಯನ್ನ ಮಾಡೋದು ಒಳ್ಳೆಯದು. 2019ರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಕಾರಣ ಇದಾಗಿತ್ತು. ಅದು ನನ್ನ ಮೊದಲ ಸೋಲು ಎಂದು ಈಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕಾಗಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೇವೆ. ಇದರಲ್ಲಿ 371 ವಿಧಿಗೆ ತಿದ್ದುಪಡಿ ತರಲು ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ವಿ. ಹೀಗಾಗಿ ನಾನು ಸೋಲಲು ಮತ ಕಳ್ಳತನ ನಡೆದಿರಬಹುದು ಅಂತ ಈಗ ಖರ್ಗೆ ಮಾತನಾಡಿರುವಂತದ್ದು. ರಾಜ್ಯ ಸರ್ಕಾರದ ನಿರ್ಧಾರ ಸಮರ್ಥಿಸಿ ಈಗ ಖರ್ಗೆ ಮಾತನಾಡಿರುವಂತದ್ದು. 2019ರಲ್ಲಿ ಮತಗಳ್ಳತನದಿಂದ ನಾನು ಸೋತಿರಬಹುದು ಅಂತ ಈಗ ಖರ್ಗೆ ತಿಳಿಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಮತಪತ್ರವನ್ನ ಬಳಸಿ ಚುನಾವಣೆಯನ್ನ ನಡೆಸಬೇಕು. ರಾಜ್ಯ ಸರ್ಕಾರದ ನಿರ್ಧಾರವನ್ನ ಈಗ ಸಮರ್ಥಿಸಿದ್ದಾರೆ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಚುನಾವಣಾ ಆಯೋಗದ ನಿರ್ಣಯಕ್ಕೆ ಮಾಹಿತಿಯನ್ನ ಮರೆ ಮಾಡಿದೆ. ವೋಟ್ ಚೋರಿಯಲ್ಲಿ ಭಾಗಿಯಾಗಿರುವಂತಹ ಜನರನ್ನ ನಾವು ರಕ್ಷಿಸ್ತಾ ಇದ್ದೇವೆ. ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮತ ಕಳ್ಳತನದ ಶಂಕೆಯ ವ್ಯಕ್ತವಾದಂತಹ ಬೆನ್ನಲ್ಲೇ 2019ರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಕಾರಣ ಈ ಒಂದು ಮತ ಏನು ಪತ್ರಗಳ ಮೂಲಕ ಏನು ಮತವನ್ನ ಹಾಕಲಾಗಿತ್ತು ಅದೇ ನನ್ನ ಸೋಲಿಗೆ ಕಾರಣ. ಆದ್ರೂ ಕೂಡ ಈಗ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮರ್ಥನೆಯನ್ನ ನೀಡ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಈಗ ಸಮರ್ಥನೆಯನ್ನ ನೀಡ್ತಾ ಇರುವಂತದ್ದು.